ಇಲ್ಲಿ ಎರಡು ಪ್ಯಾರಲಲ್ ಲೈನ್ಗಳು ಕೊಟ್ಟವ್ರೆ. ಈ ಪ್ಯಾರಲಲ್ ಲೈನಲ್ಲಿ ಕೊಟ್ಬಿಟ್ಟು ಒಂದು ಲೈನು ಇಂಟರ್ಸೆಕ್ಟ್ ಆಗೈತೆ ಎರಡು ಪ್ಯಾರಲಲ್ ಲೈನ್ನ, ಅದನ್ನು ಟ್ರಾನ್ಸ್ವರ್ಸಾಲಿಸ್ ಅಂತ ಕರೀತಾರೆ. ಎರಡು ಲೈನು ಹೊಡಿತದೆ ಅದು ಈ ಲೈನು. ಇಲ್ಲಿ ಯಾವ ಥರ ಕೊಟ್ಟವ್ರೆ ಅಂದರೆ ಈ ಆ್ಯಂಗಲ್ನ 120 ಡಿಗ್ರಿ ಅಂತ ಕೊಟ್ಟವ್ರೆ, ಈ ಆ್ಯಂಗಲ್ನ ಎಕ್ಸ್ ಅಂತ ಕೊಟ್ಟವ್ರೆ. ಇವಾಗ ಎಕ್ಸ್ ಆ್ಯಂಗಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ ಆ್ಯಂಗಲ್ ಅಂದ್ರೇನು, ಈ ಎರಡು ಆ್ಯಂಗಲ್ಗಳು ಎರಡು ಪ್ಯಾರಲಲ್ ಲೈನ್ ಒಳಗಡೆ ಇರ್ತದೆ. ಒಂದು ಈ ಕಡೆ ಇದ್ದಾಗ ಇನ್ನೊಂದು ಆ ಕಡೆ ಮೇಲ್ಗಡೆ ಬಲಗಡೆ ಇರ್ತದೆ, ಇನ್ನೊಂದು ಎಡಗಡೆ ಕೆಳಗಡೆ ಇರೋದು. ಇದೆರಡು ಆ್ಯಂಗಲ್ನ ಆಲ್ಟರ್ನೇಟಿಂಗ್ ಆ್ಯಂಗಲ್ಸ್ ಅಂತಾರೆ. ಆಲ್ಟರ್ನೇಟಿಂಗ್ ಇಂಟೀರಿಯರ್ ಆ್ಯಂಗಲ್ಸು, ಇದೆರಡು ಆಲ್ಟರ್ನೇಟಿಂಗ್ ಇಂಟೀರಿಯರ್ ಆ್ಯಂಗಲ್ಸು. ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಅದೇ ಥರ ಆಲ್ಟರ್ನೇಟಿಂಗ್ ಇಂಟೀರಿಯರ್ ಆ್ಯಂಗಲ್ಸು ಸಮ ಇರ್ತದೆ. ಹಂಗಾಗಿ ಎಕ್ಸ್ ಈಕ್ವಲ್ ಟು 120 ಡಿಗ್ರಿ ಆಯಿತು. ಅದೇ ಥರ ಆಲ್ಟರ್ನೇಟಿಂಗ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಾರೆ. ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಆಲ್ಟರ್ನೇಟಿಂಗ್ ಎಕ್ಸ್ಟೀರಿಯರು, ಈ ಆ್ಯಂಗಲ್ಲು ಆಲ್ಟರ್ನೇಟಿಂಗ್ ಎಕ್ಸ್ಟೀರಿಯರು. ಇವೆರಡು ಆ್ಯಂಗಲ್ ಆಲ್ಟರ್ನೇಟ್ ಇಂಟೀರಿಯರು, ಇದೆರಡು ಆಲ್ಟರ್ನೇಟ್ ಇಂಟೀರಿಯರ್ ಇದು. ಬಾಯ್.